ಈ ಹಿಂದೆ ನೀನು ನನಗೆ ತುಂಬಾ ಅನ್ಯಾಯ ಮಾಡಿದ್ದಕ್ಕೆ ನಿನ್ ಮುಖ ನೋಡೋದನ್ನು ನಿಲ್ಸಿದ್ದೆ, ನಿನ್ ಮುಂದೆ ಬರೋದನ್ನ ನಿಲ್ಸಿದ್ದೆ. ಎಷ್ಟೋ ವರ್ಷಗಳು ನಿನ್ನ ದೂರ ಮಾಡ್ಕೊಂಡು ಪೂಜೆ ಮಾಡೋದನ್ನು ನಿಲ್ಸ್ಬಿಟ್ಟಿದ್ದೆ. ಈಗ ಮತ್ತೆ ಅಂತ ಪರಿಸ್ಥಿತಿನೇ ಬಂದಿದೆ. ನಾನು ನನ್ನ ಮಗಳು ಮೂಗುತಿನ ಕಳ್ತನ ಮಾಡುವಂತ ವ್ಯಕ್ತಿಗಳಲ್ಲ ಅಂತ ನಿರೂಪಿಸು. ಅವನಿ 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 ಬಂಗಾರ, ನಾವು ವಿಕಾಸ್ನ ಭೇಟಿ ಮಾಡಿ ದುಡ್ಡನ್ನ ತಗೊಂಬರೋಣ ಬಾ. ನನ್ನನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ಅಲ್ವಾ? ಇವ್ರು ನನ್ನ ಯಾವಾಗ ನೋಡಿದ್ರು ಎಷ್ಟು ದೂರದಿಂದ ಫಾಲೋ ಮಾಡ್ತಾ ಇದ್ದಾರೆ. ನನಗಿಂತ ದೊಡ್ಡ ಕಿಲಾಡಿ ಇದ್ದಾಗಿದ್ದಾರೆ. ಸಿನಿಮಾ ರೇಂಜಲ್ಲಿ ಬುದ್ಧಿವಂತಿಕೆ ಉಪಯೋಗಿಸಿ ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಇವ್ರಿಗೊಂದು ದೊಡ್ಡ ಚಮಕ್ ಕೊಡ್ತೀನಿ, ನೋಡ್ತಾ ಇರೋ. ನೀವು ನನ್ನ ಫಾಲೋ ಮಾಡೋದಲ್ಲ ಅಕ್ಷಯ, ನಾನೇ ನಿಮ್ಮನ್ನ ಮೇಲೆ ಕಳಿಸ್ತೀನಿ. ಅವ್ರಿಗೆ ನಾವು ಫಾಲೋ ಮಾಡ್ತಿರೋದು ಗೊತ್ತಾಗೋಗಿದೆ ಅನ್ಸತ್ತೆ ಅಕ್ಷಯ, ಅದಕ್ಕೆ ಹಿಂಗ್ ಮಾಡ್ತಿದ್ದಾನೆ. ಎಸ್, ಇನ್ನೂ ಯಾಕೆ ಬಂದಿಲ್ವಲ್ಲ? कैसा है सेठ जी? राम राम सेठ जी, मैं बहुत अच्छा हूँ. कहाँ है माल? ತಂದಿದ್ದೀನಿ ಸೇಟು. ನೀವು ದುಡ್ಡು ತಗೊಂಡು ಬಂದಿದ್ದೀರಾ? हाँ हाँ हाँ, अंदर है. ಬೇಗ ಮೂಗುತಿನ ತೋರಿಸು. ಹಾಂ. ಅನುಮಾನ ಇದ್ರೆ ಟೆಸ್ಟ್ ಮಾಡ್ಕೋ. ಟೆಸ್ಟ್ ಮಾಡಬೇಕಾಗಿರೋ ಅಗತ್ಯನೇ ಇಲ್ಲ. ಇದನ್ನ ನೋಡ್ತಿದ್ರೆ ಪಳಪಳ ಹೊಳಿತಾ ಇದೆ. ಇದಕ್ಕೋಸ್ಕರ ನಾವು ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಇವಾಗ ಸಿಕ್ತು. ನಿನಗೆ ತುಂಬ ವರ್ಕೌಟ್ ಆಗುತ್ತೆ. ಒಂದು 25 ಕೋಟಿಗಾದ್ರೂ ಡೀಲ್ ಮಾಡ್ಕೋತಿಯಲ್ವಾ? ಅಷ್ಟು ಬರಲ್ಲ ವಿಕಾಸ್ ಬಾಯ್. ನಿನ್ನ ಹತ್ರ ಸುಳ್ಳು ಯಾಕೆ ಹೇಳಲಿ? ಒಂದು 10 ಸಿಗ್ಬಹುದು. ಮಾಲ್ ನಿನ್ ಕೈ ಕೊಟ್ಟಿದ್ದೀನಿ. ನೀನ್ ಕೊಡ್ತೀನಿ ಅಂದಿರೋದನ್ನ ಕೊಟ್ಟು ಎಷ್ಟು ಬೇಕಾದ್ರೂ ಮಾರ್ಕೊ, ನಿನ್ನಿಷ್ಟ ಅದು. ಲೆಕ್ಕ ಮಾಡ್ಕೊಳ್ಳಿ ಬಾಯ್. ಎಲ್ಲ ಒರಿಜಿನಲ್ ಅಲ್ವಾ? ನಾವು ಕಳ್ಳು ವ್ಯಾಪಾರ ಮಾಡಿದ್ರು ದುಡ್ಡಿನ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರ್ತೀವಿ. ನಿಮ್ದು ಕ್ಯಾರೆಕ್ಟರ್ ಎಷ್ಟು ಒಳ್ಳೇದೋ ಅಷ್ಟೇ ಡೇಂಜರ್ ಕೂಡ. ಆ ವಿಷಯನ ನಾವು ಯಾವತ್ತೋ ಗಮನಿಸಿದ್ದೀವಿ. ಅದಕ್ಕೆ ನಿಮಗೆ ಯಾಕೆ ಮೋಸ ಮಾಡೋಣ ಹೇಳಿ? ಎಲ್ಲರೂ ನಿನ್ನ ಹಾಗೆ ಜೆಂಟ್ಲ್ಮನ್ ಆಗ್ಬಿಟ್ಟಿದ್ರೆ ಯಾವ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಸರಿ, ಹಾಗಾದ್ರೆ ಹೊರಡೋಣ ಬಾ. ಓಕೆ ಸೆಟ್, ಬಾಯ್. ಥ್ಯಾಂಕ್ ಯು. ಶುಕ್ರಿಯಾ ಶುಕ್ರಿಯಾ.
ಕಾರ್ನವನಿಂದಾನೆ ನಾವು ಕೆಳಗ್ ಬಿದ್ವಿ. ನಾವು ಕೆಳಗೆ ಬೀಳಲಿಲ್ಲ, ಅಮ್ಮನವ್ರ ಮಡ್ಲಲ್ಲಿ. ಅಮ್ಮ, ನಮಗೆ ಒಳ್ಳೇದೇ ಆಗಬೇಕು. ಮೂಗುತಿ ಬೇಗ ಸಿಗೋ ಥರ ಆಶೀರ್ವಾದ ಮಾಡು ತಾಯಿ. ಅದೇನು, ಈ ಕಲ್ಲಿಗೆ ನಮಸ್ಕಾರ ಮಾಡಿದ್ರೆ ನಮ್ಗೆ ಹೇಗೆ ಒಳ್ಳೇದಾಗತ್ತೆ? ಕಲ್ಲಲ್ಲ, ನಾವು ನಂಬಿದ್ರೆ ಅದ್ರಲ್ಲಿ ತುಂಬ ಶಕ್ತಿ ಇದೆ. ಮನಸ್ಫೂರ್ತಿಯಿಂದ ಒಳ್ಳೇದಾಗ್ಬೇಕಂತ ಕೇಳ್ಕೊಂಡ್ರೆ ಆ ದೇವತೆನೇ ನಮ್ಮ ಕೋರಿಕೆನ ತೀರಿಸ್ತಾಳೆ. ತಾಯಿ, ಆ ದುಷ್ಟ ರಾಕ್ಷಸನಿಂದ ಮೂಗುತಿ ನಮ್ಮ ಕೈಗೆ ಸಿಗೋ ಥರ ಮಾಡು. ಇಲ್ಲ ಅಂದರೆ ಅಲ್ಲಿ ನನ್ನ ತಾಯಿ ಇನ್ನೂ ಎಷ್ಟೋ ಮಾತುಗಳನ್ನ ಕೇಳಬೇಕಾಗಿ ಬರುತ್ತೆ. ಮೂಗುತಿ ಜೊತೆ ವಾಪಸ್ ಮನೆಗೆ ಹೋಗಲಿಲ್ಲ ಅಂದರೆ ಅಜ್ಜಿಗೆ ನಾನು ಇನ್ನೂ ಕೀಳಾಗ್ಬಿಡ್ತೀನಿ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ನಡಿಬೇಕಲ್ವೇನಮ್ಮ? ಮತ್ತೆ ನಿನ್ನ ಕಣ್ಮುಂದೆ ಇಂಥ ಘೋರ ತಪ್ಪು ನಡೀತಿದ್ರೆ ಹೇಗೆ ಸುಮ್ಮನೆ ನೋಡ್ತಾ ಕೂತಿದ್ಯಾ? ನಮ್ಮ ಮೇಲೆ ದಯೆ ತೋರಿಸು, ಅವನ ಮೇಲೆ ನಿನ್ನ ಶಕ್ತಿ ತೋರಿಸು, ನೀನಿದ್ಯಾ ಅಂತ ನಿರೂಪಿಸು. ಚಿಂಟು, ನನ್ನ ನಂಬಿಕೆ ನಿಜ ಆಗತ್ತೆ, ನೋಡ್ತಾ ಇರು. ಅಮ್ಮನವರು ನಮಗೆ ನ್ಯಾಯ ಕೊಡ್ತಾಳೆ. ನನಗೆ ಗೊತ್ತಿಲ್ಲ, ನೀನು ನಂಬ್ತಿರೋದಕ್ಕೆ ನಾನು ಕೂಡ ನಂಬ್ತೀನಿ. ಆ ಕಾರವನ್ ಯಾವ ಕಡೆ ಹೋದ್ನೋ ಗೊತ್ತಿಲ್ಲ ಅಲ್ವಾ? ನಾವು ಅವನ್ನ ಹೇಗೆ ಹುಡ್ಕೋದು? ನಾವು ಪ್ರಯತ್ನ ಮಾಡೋಣ. ಆ ಅಮ್ಮನವರೇ ದಾರಿ ತೋರಿಸ್ತಾಳೆ. ಮೊದಲು ಅವನ್ನ ಹುಡ್ಕೋಣ, ಆಮೇಲೆ ಅವನ ವಿಷಯ ನೋಡ್ಕೊಳ್ಳೋಣ ಬಾ. ಇನ್ನೂ ಬಂದಿಲ್ವಲ್ಲ, ಟೆನ್ಷನ್ ಆಗ್ತಾ ಇದೆ. ಮೂಗುತಿ ತಗೊಂಡು ಅಲ್ಲಿಂದ ಹಾಗೆ ಜಂಪ್ ಆಗಲ್ಲ ತಾನೆ? ಅವನು ಮೋಸಗಾರನೇ, ಆದ್ರೆ ಕೊಟ್ಟ ಮಾತಿಗೆ ತಪ್ಪವನಲ್ಲ. ನಮ್ಮಂತವನಲ್ಲ ಹಾಗಾದ್ರೆ. ಒಳ್ಳೆ ಮೋಸಗಾರನೇ. ಅಲ್ಲುಡು ಬರ್ತಾ ಇದ್ದಾನೆ. ಹಾ ಹೋಲ್ಡ್ ಆನ್. ಡೀಲ್ ಸಕ್ಸಸ್ಸಾ? ವಿಕಾಸ್, ಇದು ಸಕ್ಸಸ್ ಆಗದಿರೋದಕ್ಕೆ ಹೇಗೆ ಸಾಧ್ಯ? ಬೇಗ ಆ ದುಡ್ಡನ್ನ ತೋರ್ಸು ಬ್ರೋ. ಈ ಕಣ್ಣಲ್ಲಿ ಕೋಟಿ ನೋಡ್ದೆ ತುಂಬಾ ದಿನ ಆಗೋಯ್ತು. ಅವ್ರವ್ರ ಪಾಲನ ಅವ್ರವ್ರು ತಗೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ. ರಿಸ್ಕ್ ತಗೊಂಡಿರೋದಕ್ಕೆ ನನಗೆ ಕಾಂಪ್ಲಿಮೆಂಟರಿ ಆಗಿ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಲ್ವಾ? ಮೊದಲೇ ಅನ್ಕೊಂಡಿದ್ ಪ್ರಕಾರ ನಮಗ್ 4, ನಿನಗೆ 2 ಅಷ್ಟೇ. ನೀನು ಎಲ್ಲಿ ಕೊಡ್ತೀಯ ಹೇಳು? ಬ್ರೋ, ನೀನ್ ಬೇಗ ಸೂಟ್ ಕೇಸ್ನ ಓಪನ್ ಮಾಡು ಬ್ರೋ. ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಂಡು ಹೊರಟೋಗ್ಬಿಡೋಣ, ಇಲ್ಲಾಂದ್ರೆ ಪೊಲೀಸವ್ರ ಕಣ್ಣಿಗೆ ಬಿದ್ಬಿಡ್ತೀವಿ. ಫಾಸ್ಟ್ ಹೋಗು. 2 ಕೋಟಿ ಅಲ್ಲದೆ ಎಕ್ಸ್ಟ್ರಾ ಬೇಕಂತೆ. ಈಗ ತಾನೇ ರಿಸರ್ವ್ ಬ್ಯಾಂಕಿಂದ ಪ್ರಿಂಟ್ ಹಾಕ್ಸಿ ತಂದಿರೋ ಹಾಗೆ ಹೊಸ ನೋಟ್ಸ್ ತಗೊಂಬಂದ ಸೇಟು. ನೋಡಿ ಸಂತೋಷ ಪಡಿ. ಖುಷಿ ಆಗ್ತೀವಿ. ನೀನ್ ಮೊದಲು ಓಪನ್ ಮಾಡು ಬ್ರೋ. ನೋಡಿ ಧನ್ಯರಾಗಿ. ಸಂತೋಷ ಪಡೆದ್ಬಿಟ್ಟು ಯಾಕೆ ಶಾಕ್ ಆಗಿದ್ದೀರಾ? ಅಯ್ಯೋ ದೇವ್ರೆ, ಹೋಗಿ ದುಡ್ಡನ್ನ ತಗೊಂಬಾರೋ ಅಂತಂದ್ರೆ ಹಾವನ್ ಕರ್ಕೊಂಬಂದಿದ್ಯಲ್ಲ ಲೇ. ದುಡ್ಡೆಲ್ಲಿ? ಅದೇ ಅರ್ಥ ಆಗ್ತಾ ಇಲ್ಲ, ಇದ್ರೊಳಗೆ ಹಾವೇಗ್ ಬಂತು? ಬಂಗಾರ, ಅದ್ ನಮಗ್ ಕಚ್ಚಕ್ಕಂತಾನೆ ಬರ್ತಾ ಇದೆ. ಓಡು. ಯಪ್ಪ.
ನಿಜವಾಗ್ಲೂ ದುಡ್ಡು ಕೊಟ್ಟಿದ್ದ, ಅದ್ರೊಳಗೆ ಹಾವು ಹೇಗೆ ಬಂತು? ಏಯ್ ನಾಟಕ ಆಡ್ತಿದ್ಯಾ? ಪೂರ್ತಿ ದುಡ್ಡು ನೀನೇ ಹೊಡ್ಕೋಬೇಕು ಅಂತ ಆಸೆ ಪಡ್ತಿದ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ಗಾಡ್ ಪ್ರಾಮಿಸ್ ನಿಹಾರಿಕಾ, ಅವನು ನನಗೆ ದುಡ್ಡು ಕೊಟ್ಟಿದ್ದು ನಿಜ, ನಾನು ತಗೊಂಡು ಬಂದಿದ್ದು ನಿಜ. ಈ ಗ್ಯಾಪಲ್ಲಿ ಏನಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಮೊದಲು ಅವನಿಗೆ ಫೋನ್ ಮಾಡಿ ಆ ಮೂಗುತಿನ ವಾಪಸ್ ಕೇಳಿ ತಗೊಂಬಾ, ನಾವು ಬೇರೆ ಕಡೆ ಮಾರೋಣ. ಈ ಮೂಗುತ್ತಿ ಇವತ್ತು ನನ್ನನ್ನ ದೊಡ್ಡ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಅವನ ಹತ್ರ ಬರೀ 10 ಕೋಟಿ ಮಾತ್ರನೇ ಬರುತ್ತೆ ಅಂತ ಸುಳ್ಳು ಹೇಳ್ದೆ. 50 ಕೋಟಿ ಸಿಗುತ್ತೆ. ಒಂದು ಸರಿ ಈ ಮೂಗುತ್ತಿನ ನೋಡಬೇಕು. ಚೇಳು, ನನ್ ಮೂಗುತಿ ಏನಾಯ್ತು? ಇದ್ರೊಳಗಡೆ ಚೇಳು ಹೇಗ್ ಬಂತು? ಮೂಗುತಿ ಎಲ್ಲೋಯ್ತು? ಹೇ ಭಗವಾನ್, ಹೀಗಾಯ್ತಲ್ಲ ಯಾಕೆ? ಬೆಳಿಗ್ಗೆನೆ ನಾನು ಯಾರ ಮುಖ ನೋಡ್ದೆ? ಇಂಥ ಮೋಸ ಆಯ್ತು. ಇದೇನು ಮಾಯ, ಇದೇನು ಮಂತ್ರ? ಅಯ್ಯೋ, ದೊಡ್ಡದಾಗ್ತಿದೆ. ಏನಿದು? ಹಲೋ. ಏಯ್ ಸೆಟು, ಸೂಟ್ ಕೇಸಲ್ಲಿ ದುಡ್ಡಿಡ್ದೆ ಹಾವ್ಯಾಕೆ ಇಟ್ಟಿದ್ಯಾ? ನೀನೇ ಕಣ್ಣಾರೆ ನೋಡ್ದೆ ಅಲ್ವಾ? ಕಂತೆ ಕೊಟ್ಟೆ, ಹಾವು ಕೊಟ್ಟೆ ಅಂತಿದ್ಯಲ್ಲ. ಇದ್ರೊಳಗೆ ಹಾವೇ ಇರೋದು. ಮರ್ಯಾದೆಯಿಂದ ನಮ್ಮ ಮೂಗುತಿ ನಮ್ಗೆ ವಾಪಸ್ ಕೊಟ್ಬಿಡು. ನೀವು ಕೊಟ್ಟಿರೋ ಬಾಕ್ಸಲ್ಲಿ ಮೂಗುತಿ ಮಾಯ ಆಗಿ ಚೇಳು ಬಂದಿದೆ. ಚೇಳ? ಚೇಳ? ಹೌದು ವಿಕಾಸ್ ಬಾಯ್, ಅಮ್ನೋರ್ ಮೂಗುತಿನ ಇನ್ನೊಂದ್ಸರಿ ನೋಡ್ಬಿಡೋಣ ಅಂತ ನಾನು ಕಾರ್ ನಿಲ್ಸಿ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅದು ಚೇಳಾಗಿತ್ತು. ಮಾಕಿ ಕಸಂ, ಅದರಲ್ಲಿ ಚೇಳೆ ಇತ್ತು. ನನ್ನ ಪ್ರಾಣ ತೆಗೆಯೋದಕ್ಕೆ ಬಂದಿತ್ತು. ನಮ್ ದುಡ್ಡು ನಮ್ಗೆ ವಾಪಸ್ ಕೊಡು ಬೈ. ಏಯ್ ಮೆಂಟಲ್, ದುಡ್ಡು ಅದ್ರಲ್ಲಿ ಇಲ್ಲ ಅಂತ ಹೇಳ್ದೆ ಅಲ್ವಾ? ಇವಾಗ ನಾನು ಏನ್ ಮಾಡ್ಬೇಕು? ಪೂರ್ವಕ್ಕೆ ತಿರುಗಿ ನಮಸ್ಕಾರ ಮಾಡ್ಕೋ. ಛೇ, ಅಮ್ಮನವ್ರ ಮೂಗುತಿ ಮೇಲೆ ಅಂತ ವಸ್ತು ಮೇಲೆ ಆಸೆ ಪಡಬಾರ್ದು ಅಂತ ನಮಗ ಅರ್ಥ ಆಯ್ತು. ಛೇ, ದುಡ್ಡು ಹೋಯ್ತು, ಮೂಗುತಿನೂ ಹೋಯ್ತು. ಅಮ್ಮನವರಿಂದ ಇದು ನಮಗೆ ದೊಡ್ಡ ವಾರ್ನಿಂಗ್ ನಿಹಾರಿಕಾ. ಮೂಗುತಿ ತಂಟೆಗಾಗ್ಲಿ ವಿಗ್ರಹ ತಂಟೆಗಾಗ್ಲಿ ಇನ್ ಮುಂದೆ ನಾವು ಹೋಗದೆ ಇರೋದೇ ಒಳ್ಳೇದು. ಪ್ರಾಣ ಆದ್ರೂ ಉಳಿಯುತ್ತೆ. ಅದ್ ಸರಿ ಬಿಡು, ಅಷ್ಟಕ್ಕೂ ಆ ಮೂಗುತಿ ಏನಾಯ್ತಂತೆ? ಅವನ್ ತಗೊಂಡು ಹೋಗಿರೋ ಮೂಗುತಿ ನಮ್ಮ ಹತ್ರಕ್ಕೆ ಹೇಗೆ ಬರುತ್ತೆ? ಯಾರು ತಗೊಂಡು ಬಂದು ಕೊಡ್ತಾರೆ? ಚಿಂಟು, ಮೂಗುತಿ.
ಆ ಕಳ್ಳ ವಿಕಾಸ್ ತನ್ನ ಜೊತೆಗೆ ತಗೊಂಡು ಹೋಗಿದ್ ಮೂಗುತಿ ಇಲ್ಲಿ ಯಾಕಿದೆ? ಇಲ್ಲಿಗೆ ಹೇಗ್ ಬಂತು? ಅದೇ ಅರ್ಥ ಆಗ್ತಿಲ್ಲ. ನಿನ್ನೆ ದೇವಸ್ಥಾನದಲ್ಲಿ ನಮ್ಮ ಅವನಿ ಮೇಡಮ್ ಅವ್ರನ್ನ ನೋಡಿರ್ತೀಯ ಅಲ್ವಾ? ಅವರಿಗೆ ಸಂದೇಶ ಸೇರೋ ಹಾಗೆ ಮಾಡು. ಚಿಂಟು, ಮೇಲ್ ನೋಡು. ಗಿಳಿ. ಅದೇ ತಗೊಂಡ್ ಬಂದ್ ಹಾಕಿದ್ದು. ವಾಟ್? ಹೌದು, ಅವತ್ತೊಂದಿನ ನಾನು ದೊಡ್ಡ ಅಪಾಯದಲ್ಲಿರ್ಬೇಕಾದ್ರೆ ಅಪ್ಪ ಅಮ್ಮಂಗೆ ನನ್ನ ಸುಳ್ವು ಸಿಗೋ ಥರ ಮಾಡಿತ್ತು. ಇವಾಗ ಈ ರೀತಿಯಲ್ಲಿ ಸಹಾಯ ಮಾಡ್ತು. ಅದು ನನ್ನ ಫ್ರೆಂಡ್. ಕಲ್ಲಗ್ ನಮಸ್ಕಾರ ಮಾಡ್ತೀಯಾ, ಗಿಳಿನ ಫ್ರೆಂಡ್ ಅಂತಿದ್ಯಾ? ಏನೋ ನನ್ಗೇನೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಅಮ್ನೋರ್ ಮಹಿಮೆನೆ. ಆಗ್ಲೇ ನಾನು ಕೇಳ್ಕೊಂಡ ಅಮ್ನೋರೇ ನನಗೆ ನ್ಯಾಯ ಕೊಡ್ಸಿದ್ಲು. ನನ್ನ ಮೇಲೆ ಅಮ್ಮನ ಮೇಲೆ ಬಂದಿದ್ದ ಆರೋಪನ ದೂರ ಮಾಡ್ಕೊಳ್ಳೋ ಅದೃಷ್ಟನ ವರದ ಹಾಗೆ ಪ್ರಸಾದಿಸಿದಾಳೆ. ಥ್ಯಾಂಕ್ ಯು ಗಿಳಿ. ನಡಿ ಹೋಗೋಣ. ಅಕ್ಷಯ ಏನೋ ಮೂಗುತ್ತಿ ತಗೊಂಡು ಎಲ್ಲಿಗೆ ಹೋಗಿದ್ದಾಳೋ ಏನೋ. ಅವನಿ ಏನೋ ಯಾವ ತಪ್ಪು ಮಾಡದೇ ಇರೋ ಹಾಗೆ ದೇವ್ರ ಮನೇಲಿ ಕೂತಿದ್ದಾಳೆ. ಅವ್ರ ಪಾಡಿಗವ್ರು ಒಳ್ಳೆ ನಾಟಕ ಆಡ್ತಿದ್ದಾರೆ. ತಾಯಿನ ಮೀರ್ಸೋ ಮಗಳು, ಮಗಳನ್ನ ಮೀರ್ಸೋ ತಾಯಿ, ಇಬ್ರು ಸೇರಿ ನಮ್ಗೆ ಮೋಸ ಮಾಡೋ ತರ ಇದ್ದಾರೆ. ಹೌದೌದು. ಏನಾಯ್ತು ನಿಹಾರಿಕಾ? ಯಾಕೆ ಭಯದಲ್ಲಿದ್ಯಾ? ಭಯ ಏನಿಲ್ವಲ್ಲ, ಮಾಮೂಲಿಯಾಗೇ ಇದೀವಿ. ಆಗ್ಲೇ 1 ಗಂಟೆ ಹೊತ್ತು ಕಾಣಿಸ್ದೆ ಹೋಗಿದ್ರಿ. ಎಲ್ಲಿಗೆ ಹೋಗಿದ್ರಿ? ಅಕ್ಷಯ ಎಲ್ಲಾದ್ರೂ ಕಾಣಿಸ್ತಾಳ ಅಂತ ಹುಡ್ಕೋದಕ್ ಹೋಗಿದ್ವಿ. ನಿಜಾನೇನಾ? ನಿಮ್ ಹತ್ರ ಸುಳ್ಳು ಹೇಳ್ತೀವ ಅಕ್ಕ? ಛೇ, ಎಷ್ಟು ಒಳ್ಳೆ ಅವಕಾಶ ಮಿಸ್ ಆಗೋಯ್ತು. ದುಡ್ಡು ಮಾಯಾಗಿ ಹಾವು ಕಾಣಿಸೋದು ಅಂದ್ರೇನು, ಸೇಟು ಹತ್ರ ಮೂಗುತಿ ಮಾಯಾಗಿ ಚೇಳು ಕಾಣಿಸೋದು ಅಂದ್ರೇನು, ಎಲ್ಲ ವಿಚಿತ್ರವಾಗಿದೆ. ಮಾಮೈದ, ಅಲ್ಲಿ ನೋಡು. ಅಕ್ಷಯ, ಅಮ್ಮ, ಅಕ್ಷಯ, ಏನಾಯ್ತಮ್ಮ? ನಿನ್ ಬಗ್ಗೆ ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ? ನಿಮ್ಮ ಅಮ್ಮ ಪೂಜೆ ಕೂಡ ಮಾಡ್ತಿದ್ದಾಳೆ ಗೊತ್ತಾ? ಅಲ್ಲಿ ನೋಡಿ, ಆ ಅಕ್ಷಯ್ ಬಂದ್ಲು ಅನ್ಸುತ್ತೆ. ನಡೀರಿ. ನೀನು ನಿಮ್ಮಮ್ಮ ಇಬ್ರು ಸೇರಿ ನಾಟಕ ಮಾಡ್ತಿದ್ದೀರಾ? ಎಲ್ ಬಚ್ಚಿಟ್ಟಿದ್ದೀರಾ ಮೂಗುತಿನ? ಎಲ್ ಬಚ್ಚಿಟ್ಟಿದ್ದೀರಾ? ಅಮ್ಮ ಎಷ್ಟು ಕೂಗಾಡಿದ್ರು, ಇವಳು ಎಲ್ಲಿಂದ ತಗೊಂಬರ್ತಾಳೆ ಪಾಪ.